ಅವಶ್ಯಕತೆನೇ ಒಂದ್ ಇರಲಿಲ್ಲ. ನಿಮಿಷ ನಾ ಬರ್ತೀನಿ, ಒಂದ್ ನಿಮಿಷ. ನಮ್ಮ ಪ್ರಶ್ನೆ ಹೇಳಿ ಬರೋದು ಏನಂತಂದ್ರೆ, ಈ ಮಂತ್ರಿ ಏನು ಎಸ್ ಟಿ ನಿಗಮದ ಮಂತ್ರಿ ಆಗಿರ್ತಕ್ಕಂಥ ನಾಗೇಂದ್ರ ಅವ್ರಿಗೆ 40 ದಿನ ಆದ್ರೂ ನೀವು ಒಂದು ನೋಟಿಸ್ ಕೊಡಂಗಿಲ್ಲ. ಆದ್ರೆ ಆ ಏನು ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಅಂಡ್ ಕಂಪನಿಗೆ ಅವ್ರಿಗೆ ಆಂಟಿಸಿಪೇಟರಿ ಬೇಲ್ ತೊಳಗ ಬಿಡುದಲ್ಲ, ನೀವು ಎತ್ತಕೊಂಡು ಹೋಗ್ತೀರಾ. ಈ ಮನುಷ್ಯ ನೋಡ್ರಿ, ನೋಡ್ರಿ ಅದನ್ನ ನಾವು ಒಪ್ಪಲ್ಲ, ಅದು ಬೇರೆ ಅಂತ ನಾವು ಇದು ಹೇಳಲ್ಲ ನಾನು. ಬಟ್ ನಾವು ಹೇಳ್ತಿರೋದು ಏನಂತಂದ್ರೆ, ಇವರು ಇಲ್ಲೇ ಈ ನಾಗೇಂದ್ರ ಅವ್ರ ರಕ್ಷಣೆ ಮಾಡ್ಲಿಕ್ಕೆ ಯಾಕೆ ನಿಂತಿದ್ದಾರೆ? ಒಂದು, ನಮ್ಮ ಮೂಲಗಳ ಪ್ರಕಾರ ಇದು ಇಲ್ಲಿ ಹೈಕಮಾಂಡ್ ಹಣ ಸಂದಾಯ ಆಗಿದೆ. ಆಮೇಲೆ ಇವೇನು ಬರ್ತಕ್ಕಂಥ ಜಾಗ, ದಿನಾಂಕ, ಸ್ಥಳ, ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದೀವಿ ಅಂತೇಳಿ ಅದೇ ನಿಗಮದ ಅಧಿಕಾರಿಗಳು ಮಂತ್ರಿ ಅವರ ಆದೇಶದ ಮೇಲೆಗೆ ಮಾಡಿದೀವಿ ಅಂತ ಚಂದ್ರಶೇಖರ್ ಆತ್ಮಹತ್ಯೆ ನೋಟಲ್ ಆಗಿರ್ತಕ್ಕಂಥದ್ದು, ಯಾರಿಗೆ ಎಷ್ಟು ಹಣ ಸಂದಾಯ ಮಾಡಿರ್ತಕ್ಕದ್ದು ಅಂತೇಳಿ ಅಧಿಕಾರಿಗಳು ಏನು ಇದನ್ನು ಸಾಕ್ಷಿ ನೋಡಿರ್ತಕ್ಕಂಥದ್ದು, ಇವನ್ನೆಲ್ಲ ಗಮನಿಸಿದ್ರೆ ನನಗನಿಸಿದ ಮಟ್ಟಿಗೆ ಇಲ್ಲೇ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಸರ್ಕಾರವನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಯಾಕೆ ನೋಟಿಸ್ ಕೊಟ್ಟಿಲ್ಲ? ಯಾಕೆ ಅವ್ರು ನೋಡಿ ಬ್ಲಾಕ್ ಮೇಲ್ ಹೆಂಗ್ ಮಾಡ್ತಾರೆ? ಗಾಳಿಯಲ್ಲಿ ಗುಂಡು ಹೊಡಿಬಾರ್ದು ಅಂತಲೇ ನಾನು ಅವ್ರಿಗೆ ಕೇಳ್ತಿದ್ದೀನಿ, ಬ್ಲಾಕ್ ಮೇಲ್ ಅಂದ್ರೆ ಹೆಂಗ್ ಮಾಡ್ತಾರೆ, ಏನ್ ಕೊಡ್ಲಿ, ನೀವು ಕೌಂಟರ್ ಕೊಡ್ಬೇಕಂತ ಕೇಳಿಸ್ಕೊಳ್ಳಿ. ಸುಳ್ಳಿದ್ರೆ ಸುಳ್ಳು ಅಂತ ಹೇಳಿ ಹೆಂಗೆ ಬ್ಲಾಕ್ ಮೇಲ್ ಯಾಕೆ ಮಾಡ್ತಾರೆ ಸಿದ್ದರಾಮಯ್ಯ ಅವ್ರನ್ನ? ನಂಬರ್ ಒನ್ ಈಗ ನಾಗೇಂದ್ರ ಅವರು ಇಲ್ಲಿ ಇದು ಸಚಿವರಾಗಿರ್ತಕ್ಕಂಥ ನಿಟ್ಟಿನಲ್ಲಿ SIT ನಾಗೇಂದ್ರ ಅವ್ರನ್ನ ಇಲ್ಲಿವರೆಗೆ ನೋಟಿಸ್ ಕೊಟ್ಟು, ಅಂದ್ರೆ 40 ದಿನ ಈ ಕೇಸ್ ಮೊನ್ನೆ 40 ದಿನ ಆಯ್ತು, ಅಲ್ಲಿ ತನಕ ಯಾಕೆ ನೋಟಿಸ್ ಕೊಟ್ಟು ಇವ್ರಿಗೆ ಎನ್ಕ್ವೈರಿ ಮಾಡಿಲ್ಲ? ನಂಬರ್ ಒನ್. ನಂಬರ್ ಟು, ನಾಗೇಂದ್ರ ಅವ್ರಿಗೆ ಏನು ಆತ್ಮವಿಶ್ವಾಸ ಇದೆ ನನಗೆ SIT ಏನೂ ಮಾಡಲ್ಲ ಅಂತೇಳಿ ಆಂಟಿಸಿಪೇಟರಿ ಬೇಲೆ ಯಾಕೆ ತಗೊಂಡಿಲ್ಲ ಇಲ್ಲಿವರೆಗೂ? ಇದರಿಂದ ನಮಗೆ ಏನಾಗ್ತಿದೆ, ಇವ್ರ ಮೇಲೆ ಸಂಶಯ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ಅಲ್ಲಿ ಇಡೀ ಏನಂತ ಆಸ್ ಪರ್ ದೇರ್ ಆಕ್ಟ್, ಏನ್ ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ ಅಲ್ಲಿ ಸುಮಾರು ಕೋಟಿ ಹಣ ವರ್ಗಾವಣೆ ಆಗಿದೆ ಇರೋದು, ಮತ್ತು ಬೇರೆ ಬೇರೆ ಅಂತಾರಾಜ್ಯ ಇಶ್ಯೂ ಆಗಿರೋದ್ರಿಂದ ಆಬ್ವಿಯಸ್ಲಿ ಇಡೀ ಎನ್ಕ್ವೈರಿ ಆಗಿದೆ. ಇವ್ರಿಗೆ ಈಗ ಮುಳುಗು ನೀರು ಬಂದಿದೆ. ಆದ್ರಿಂದ ನಾವು ಹೇಳಕೊಟ್ಟಿರೋದು ಇಷ್ಟೇ, ಈ ಸರ್ಕಾರ ರಕ್ಷಣೆ ಮಾಡುತ್ತೆ. ಇವರು ಹೇಗೆ ಅಂತ ಕೇಳಿ ಹೇಳ್ತೀನಿ. ಸತ್ಯನಾರಾಯಣ ವರ್ಮಾನ್ ಅವ್ರನ್ನ ಇವ್ರು ಅರೆಸ್ಟ್ ಮಾಡ್ಕೊಂಡ್ ಬಂದ್ರಲ್ಲ, ಹೈದರಾಬಾದ್ ಏನು ಮೂಲಕ್ಕೆ ಅಮೌಂಟ್ ಹೋಗಿತ್ತು ಅಲ್ಲಿಂದ ಅವ್ರನ್ನ ಏನು ಅರೆಸ್ಟ್ ಮಾಡ್ಕೊಂಡ್ ಬಂದ್ರಲ್ಲ, ಅವರು ಒಂದು ಅಪೀಲ್ನ ಇಟ್ಟಿದ್ದಾರೆ. ಏನಂತಂದ್ರೆ, ನಾನು 164 ಸ್ಟೇಟ್ಮೆಂಟ್ನ ಜಡ್ಜ್ ಮುಂದೆ ಮಾಡಬೇಕು ಅಂತ. ಆ 164 ಸ್ಟೇಟ್ಮೆಂಟ್ನ ಮಾಡಲಿಕ್ಕೆ ಇದುವರೆಗೂ ಇವರು ಅವಕಾಶ ಮಾಡಿಕೊಟ್ಟಿಲ್ಲ. ನೀವು ನೋಡಿದಿರಿ, ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿರ್ಬೋದು ಅಥವಾ ಇನ್ನೊಬ್ರು ಪ್ರಕರಣದಲ್ಲಿರ್ಬೋದು, 164 ಸ್ಟೇಟ್ಮೆಂಟ್ನ ಪೊಲೀಸ್ನವರು ವಾಲಂಟರಿ ಮಾಡಿಸ್ತಾರೆ. ಆದ್ರೆ ಈ ಕೇಸಲ್ಲಿ ಮಾಡಿಸ್ತಾ ಇಲ್ಲ. ಯಾಕೆ? ಅಲ್ಲೇ ಇರೋದು ದುರುದ್ದೇಶ. ಇವರು ಸಚಿವರ, ಇವರ ಮುಖ್ಯಮಂತ್ರಿಗಳ ಅಥವಾ ಇವರ ಹೈಕಮಾಂಡ್ನ ಹೆಸರುಗಳನ್ನ ಬಾಯಿ ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಒಬ್ಬ ನಾಗೇಂದ್ರನ ನೀವು ರಾಜೀನಾಮೆ ತಗೊಂಡು ಏನು ಉದ್ದೇಶಕ್ಕೆ ಮೇಡಮ್? ಕಾರಣ ಏನ್ ಹೇಳಿ? ಇದುವರೆಗೆ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಇಟ್ ಈಸ್ ಎ ಪ್ರೊಟೆಕ್ಷನ್ ಬೈ ದಿ ಗವರ್ನಮೆಂಟ್. ರಾಜೀನಾಮೆ ಕೊಡಬೇಕಾದ್ರೆ ಇಪ್ಪತ್ತಾರು ನಿಮಿಷ ಸತತವಾಗಿ ಮಾತಾಡಿದಿರಿ. ನಾನು ನೆನ್ನೆನೂ ಹೇಳಿದೆ, ಇವತ್ತು ಹೇಳ್ತಿದ್ದೀನಿ, ಸರ್ಕಾರದ ಬಳಿಯಲ್ಲಿ 40 ದಿನ ಸಮಯ ಇತ್ತು SIT ನೋಟಿಸ್ ಕೊಟ್ಟು ನಾಗೇಂದ್ರ ಅವರನ್ನ ವಿಚಾರಣೆ ಕರೆಸಲಿಕ್ಕೆ. ನಮ್ಮ ಹತ್ರ 40 ದಿನ ಅಲ್ಲ,